ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ವೆಲ್ಕಮ್ ಟು ಮೈ ಟ್ರಾವೆಲಿಂಗ್ ವ್ಲಾಗ್. ಇವತ್ತು ನಾವು ಮುಳಬಾಗಿಲು ಕ್ಷೇತ್ರವನ್ನು ಎಕ್ಸ್ಪ್ಲೋರ್ ಮಾಡೋಣ. ಶ್ರೀ ಕ್ಷೇತ್ರವು ಅನೇಕ ಧಾರ್ಮಿಕ ಸ್ಥಳಗಳಿಗೆ ಪ್ರಸಿದ್ಧವಾಗಿದೆ. ಬೆಂಗಳೂರಿಂದ ಮುಳಬಾಗಿಲು ಸುಮಾರು 116 ಕಿಲೋಮೀಟರ್ ಇದೆ. ಮುಳಬಾಗಿಲುಗೆ ಬರಬೇಕಾದವರು ಕೆಆರ್ ಪುರಂ ಇಂದ NH75 ಹೆದ್ದಾರಿಯನ್ನು ಹಿಡಿಬೇಕು. ಬೆಳಗ್ಗೆ 5:30 ಗಂಟೆಗೆ ಬಿಟ್ರೆ ಪ್ರಕೃತಿಯ ರಮಣೀಯವಾದ ನೋಟವನ್ನು ನೋಡ್ತಾ ಮುಳಬಾಗಿಲಿಗೆ ತಿಂಡಿ ಟೈಮ್ಗೆ ಸೇರಬಹುದು. ಬನ್ನಿ, ಮುಳುಬಾಗಿಲಿನ ಮೊಟ್ಟ ಮೊದಲ ದೇವಸ್ಥಾನಕ್ಕೆ ಭೇಟಿ ಮಾಡೋಣ. ಇದು ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇದು ತುಂಬಾ ಪುರಾತನವಾದ ದೇವಸ್ಥಾನ. ಇಲ್ಲಿನ ಅರ್ಚಕರು ಪ್ರಕಾರ ರಾಮಾಯಣದ ಜಾಂಬುವಂತ ಈ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದು ಅಂತ. ಕಲಿಯುಗದಲ್ಲಿ ಅಗಸ್ತ್ಯ ಋಷಿಗಳು ಈ ದೇವರನ್ನು ಅನೇಕ ವರ್ಷಗಳು ಪೂಜಿಸುತ್ತಾರೆ. ಇದು ಈ ದೇವಸ್ಥಾನದ ಚರಿತ್ರೆ. आत्मा रामानन्दरमण आत्मा रामानन्दरमण अच्युत केशव हरिनारायण अच्युत केशव हरिनारायण भवभयहरण वन्दित चरण भवभयहरण ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋ. ಇದು ಮುಳಬಾಗಿಲು ತರಕಾರಿ ಮಾರುಕಟ್ಟೆ. ಕೋಲಾರ ಜಿಲ್ಲೆಯ ಪ್ರಮುಖ ಕೃಷಿ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತರು ತಮ್ಮ ತಾಜಾ ತರಕಾರಿಗಳನ್ನು ಇಲ್ಲಿ ಮಾರಾಟಕ್ಕೆ ತರುತ್ತಾರೆ. ಟೊಮೆಟೊ, ಬೀನ್ಸ್, ಬದನೆಕಾಯಿ, ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪುಗಳು ಮತ್ತು ಇತರೆ ಋತುವಿನ ತರಕಾರಿಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುತ್ತವೆ. ಈ ಮಾರುಕಟ್ಟೆ ರೈತರಿಗೆ ನೇರವಾಗಿ ಗ್ರಾಹಕರು ಹಾಗೂ ವ್ಯಾಪಾರಿಗಳೊಂದಿಗೆ ಸಂಪರ್ಕ ಕಲ್ಪಿಸಿ ಅವರ ಆದಾಯಕ್ಕೆ ಬೆಂಬಲ ನೀಡುತ್ತದೆ. ಮುಳಬಾಗಿಲು ತರಕಾರಿ ಮಾರುಕಟ್ಟೆ ಗ್ರಾಮೀಣ ಆರ್ಥಿಕತೆಗೆ ಬಲ ತುಂಬುವ ಜೊತೆಗೆ ಕೋಲಾರ ಹಾಗೂ ಸುತ್ತಮುತ್ತಲಿನ ನಗರ ಪ್ರದೇಶಗಳಿಗೆ ತರಕಾರಿಗಳ ನಿರಂತರ ಸರಬರಾಜು ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಮೂಲಬಾಗಿಲು ಶ್ರೀಪಾದರಾಜರು ಮಠ ಕನ್ನಡ ನಾಡಿನ ಹರಿದಾಸ ಪರಂಪರೆಯ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ಮಠವು ಮಹಾನ್ ಹರಿದಾಸರಾದ ಶ್ರೀಪಾದರಾಜ ತೀರ್ಥರು ಅವರಿಗೆ ಸಂಬಂಧಿಸಿದ ಪ್ರಮುಖ ಕ್ಷೇತ್ರವಾಗಿದ್ದು ದ್ವೈತ ವೇದಾಂತದ ಪ್ರಸಾರದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಶ್ರೀಪಾದರಾಜರು ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಬದುಕಿ ಶ್ರೀಮಧ್ವಾಚಾರ್ಯರ ತತ್ವಗಳನ್ನು ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸಿದ ಮಹಾನುಭಾವರು. ಅವರ ಕೀರ್ತನೆಗಳು, ಉಗಾಭೋಗಗಳು ಮತ್ತು ದಾಸ ಸಾಹಿತ್ಯವು ಭಕ್ತಿ, ವೈರಾಗ್ಯ ಹಾಗೂ ತತ್ವಜ್ಞಾನವನ್ನು ಒಟ್ಟುಗೂಡಿಸುತ್ತವೆ. ಈ ಮಠವು ದಾಸಪರಂಪರೆಯ ಸಾಧನೆ, ಸ್ಮರಣೆ ಮತ್ತು ಸೇವೆಯ ಕೇಂದ್ರವಾಗಿ ಬೆಳೆಯಿತು. ಶ್ರೀಪಾದರಾಜ ಯತಿಗಳು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿದಾಗ ಅವರ ಮೊದಲ ಹೆಸರು ಲಕ್ಷ್ಮೀನಾರಾಯಣ ತೀರ್ಥ ಎಂದು ಇರುತ್ತದೆ. ಶ್ರೀಪಾದರಾಜರು ಎಂದು ಆಮೇಲೆ ಬರುತ್ತದೆ. ಶ್ರೀ ವ್ಯಾಸರಾಜರು ತಮ್ಮ ಗುರುಗಳಾದ ಶ್ರೀಪಾದರಾಜರನ್ನು ಈ ಶ್ಲೋಕದಿಂದ ಸ್ತುತಿಸುತ್ತಾರೆ. ಜ್ಞಾನವೈರಾಗ್ಯ ಭಕ್ತ್ಯಾದಿ ಕಲ್ಯಾಣಗುಣಶಾಲಿನ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಜ್ಞಾನ, ವೈರಾಗ್ಯ, ಭಕ್ತಿ ಮುಂತಾದ ಶುಭಕರ ಗುಣಗಳಿಂದ ಪರಿಪೂರ್ಣರಾದ ಲಕ್ಷ್ಮೀನಾರಾಯಣ ಮುನಿಗಳನ್ನು ನನ್ನ ವಿದ್ಯಾಗುರುಗಳೆಂದು ಭಕ್ತಿಯಿಂದ ವಂದಿಸುತ್ತೇನೆ. ಶ್ರೀಪಾದರಾಜರು ದಾಸ ಸಾಹಿತ್ಯವನ್ನು ಅಪಾರವಾಗಿ ಬೆಳೆಸಿದ ಮಹನೀಯರು. ರಂಗವಿಠಲ ಎಂಬ ಅಂಕಿತನಾಮವನ್ನು ಪಡೆದವರು. ಶ್ರೀಪಾದರಾಜರ ಕೀರ್ತನೆಗಳನ್ನು ಮೆಚ್ಚಿ ಶ್ರೀಕೃಷ್ಣನು ದರ್ಶನವನ್ನು ನೀಡುತ್ತಾನೆ ಈ ಮಠದಲ್ಲಿ. ಈ ಮಠವು ಮುಳಬಾಗಿಲಿನ ಊರಿನ ಒಳಗೆ ಇದೆ. ಶ್ರೀಪಾದರಾಜರು ಏನು ಬೃಂದಾವನಸ್ಥರಾಗುತ್ತಾರೆ,
ಅದು ನರಸಿಂಹ ತೀರ್ಥ ಎಂದು ಕರೆಯುತ್ತಾರೆ. ಅದು ಬೆಂಗಳೂರು ತಿರುಪತಿ ಹೆದ್ದಾರಿಯಲ್ಲಿದೆ. ಮುಂದೆ ಆ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Krishna 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 Hare Hare, Hare Ram 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 Hare Hare. ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ನೀನೆಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ನೀನೆಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಬಾಲಯ್ಯ ನೀನೆನ್ನ ಕಣ್ಣ ಮುಂದಾಡದೆ, ಬಾಲಯ್ಯ ನೀನೆನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಎನ್ನ ಕೃಷ್ಣಯ್ಯ, ನೀನೆಲ್ಲಾಡಿ ಬಂದೆ ಎನ್ನ ರಂಗಯ್ಯ. ಆಲಯದೊಳಗೆ ನೀನಾಡದೆ, ಬೆಣ್ಣೆ ಪಾಲು ಸಕ್ಕರೆ ನೀ ಬೇಡದೆ. ಆಲಯದೊಳಗೆ ನೀನಾಡದೆ. ನಮ್ಮ ಮುಂದಿನ ಪ್ರಯಾಣ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ. ಇದು ಮುಳಬಾಗಿಲಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳದ ವಿಶೇಷತೆ ಏನು ಅಂತ ತಿಳಿಯೋಣ ಬನ್ನಿ. ಇದು ಕುರುಡುಮಲೆ ಗಣಪತಿ ದೇವಸ್ಥಾನ. ಇಲ್ಲಿ ಗಣಪತಿಯ ವಿಗ್ರಹ ಸಾಲಿಗ್ರಾಮ ಶಿಲೆ ಮತ್ತು 13.5 ಅಡಿ ಎತ್ತರವಿದೆ ಮತ್ತು ಬಹಳ ಶಕ್ತಿಶಾಲಿ ದೇವರು ಎಂದು ಭಕ್ತರು ನಂಬುತ್ತಾರೆ. ಪುರಾಣ ಕಥೆಗಳ ಪ್ರಕಾರ ದ್ವಾಪರಾಯುಗದಲ್ಲಿ ಪಾಂಡವರು ಮಹಾಭಾರತ ಯುದ್ಧಕ್ಕೆ ಮುನ್ನ ಗಣೇಶನ ಆಶೀರ್ವಾದ ಪಡೆದಿದ್ದಾರೆ ಎಂದು ಹೇಳಲ್ಪಡುತ್ತದೆ. ದೇವಸ್ಥಾನ ಸುತ್ತಲೂ ಶಾಂತ, ಹಸಿರು, ಸುಂದರವಾದ ವಾತಾವರಣವಿದೆ. ಇದು ತುಂಬಾ ಪ್ರಸಿದ್ಧವಾದ ಗಣೇಶನ ದೇವಾಲಯ ಮತ್ತು ವಿಶೇಷವಾಗಿ ಹೊಸ ಉದ್ಯೋಗ, ವ್ಯಾಪಾರ, ವಿದ್ಯೆ ಮತ್ತು ಹೊಸ ಕಾರ್ಯ ಆರಂಭಿಸುವ ಮೊದಲು ಭಕ್ತರು ಇಲ್ಲಿ ಪ್ರಾರ್ಥಿಸುತ್ತಾರೆ ಎಂದು ನಂಬಿಕೆಯಿದೆ. ಗಣೇಶ್ ಚತುರ್ಥಿ ಹಬ್ಬ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತದೆ. ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ತ್ರಿಜಗವಂದಿತನಾದ ದೇವ ದೇವನೇ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಇದು ಸೋಮೇಶ್ವರ ಮತ್ತು ಕ್ಷಮದಾಂಬಾ ದೇವಸ್ಥಾನ ಕುರುಡುಮಲೆ. ಇದು ಅತ್ಯಂತ ಪ್ರಾಚೀನ ಶಿವ ಮತ್ತು ಪಾರ್ವತಿ ದೇವಸ್ಥಾನ. ಕ್ಷಮದಾಂಬಾ ಪಾರ್ವತಿಯ ರೂಪ. ಸೋಮೇಶ್ವರ ದೇವಸ್ಥಾನದ ಹಿಂದೆ ಕ್ಷಮದಾಂಬಾ ದೇವಿಯೇ ಇರುವರು. ಕ್ಷಮ ಅಂದರೆ ಕ್ಷಮೆ, ಕೂಡಿಟ್ಟ ತಪ್ಪುಗಳನ್ನು ಕ್ಷಮಿಸುವ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ. ದೇವಿಯ ಪಾರ್ವತಿ ರೂಪಕ್ಕೆ ಇಲ್ಲಿ ವಿಶೇಷ ಶ್ರದ್ಧೆ ಇದೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ದರ್ಶನಕ್ಕೆ ಅತ್ಯಂತ ಸುಂದರವಾದ ಶಿಲ್ಪಗಳು, ಕೈಕೆತ್ತಿರುವ ಆಶ್ಚರ್ಯಕರ ಅಲಂಕಾರಗಳು ಮತ್ತು 2 ವಿಭಿನ್ನ ಶೈಲಿಗಳೊಂದಿಗೆ ನಿರ್ಮಿತ ಭಾಗಗಳು ದೇವಾಲಯದ ವೈಶಿಷ್ಟ್ಯ. ಕೆಲವರು ಸ್ವಲ್ಪ ಭಾಗವನ್ನು ಪ್ರಸಿದ್ಧ ಶಿಲ್ಪಕಲಾ ಪಿತಾಮಹ ಜಕನಾಚಾರ್ಯ ಮತ್ತು ದಂಕನಾಚಾರ್ಯ ಅವರು ಕಲಾಕಾರರಾಗಿ ನಿರ್ಮಿಸಿದ್ದಾರಂತೆ ಎಂದು ನಂಬುತ್ತಾರೆ.
लोहित डमरुग त्रिशूल शोभित पालय माम् शम्भो नीललोहित डमरुग त्रिशूल शोभित पालय माम् फालनयन शुण्डाल चर्म सुदुकूल मृड सतत पालिसु करुणदी फालनयन शुण्डाल चर्म सुदुकूल मृड सतत पालिसु करुणदी नीललोहित डमरुग त्रिशूल शोभित पालय माम् नन्दिवाहन नमिपे सुरवृन्द मोहना नन्दिवाहन नमिपे सुरवृन्द मोहना अन्धकरिपु शशिभूषण सनक सनन्दनादि मुनिवन्दित पदयुगा नीललोहित डमरुग त्रिशूल शोभित पालय माम् सोमशेखर गिरिजासुत्राम लेखर ಸ್ತೋಮ ವಿನೂತ. ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅವನಿ. ಅತ್ಯಂತ ಪುರಾತನ ಹಾಗೂ ಭಕ್ತಿಭಾವದಿಂದ ಕೂಡಿದ ಶಿವಾಲಯವಾಗಿದೆ. ಈ ದೇವಾಲಯದಲ್ಲಿ ಶಿವನನ್ನು ರಾಮಲಿಂಗೇಶ್ವರ ಎಂಬ ನಾಮದಿಂದ ಪೂಜಿಸಲಾಗುತ್ತದೆ. ಶ್ರೀರಾಮನು ಲಂಕಾಯುದ್ಧದ ನಂತರ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದನೆಂಬ ಐತಿಹಾಸಿಕ ಹಾಗೂ ಪೌರಾಣಿಕ ನಂಬಿಕೆ ಈ ಕ್ಷೇತ್ರಕ್ಕೆ ವಿಶೇಷ ಮಹತ್ವ ನೀಡುತ್ತದೆ. ಈ ದೇವಸ್ಥಾನವು ರಾಮಾಯಣ ಕಾಲಕ್ಕೆ ಸಂಬಂಧಿಸಿದ ತಾಣವೆಂದು ಪರಿಗಣಿಸಲ್ಪಟ್ಟಿದ್ದು, ಅವನಿ ಪ್ರದೇಶವನ್ನು ರಾಮನಗರಿ ಎಂದು ಕರೆಯಲಾಗುತ್ತದೆ. ಶ್ರೀರಾಮ, ಸೀತಾದೇವಿ ಮತ್ತು ಲಕ್ಷ್ಮಣರು ಇಲ್ಲಿ ವಾಸವಿದ್ದರು ಎಂಬ ಸ್ಥಳೀಯ ಜನಶ್ರದ್ಧೆ ಇದೆ. ಹೀಗಾಗಿ ಈ ದೇವಾಲಯವು ಶೈವ ವೈಷ್ಣವ ಸಂಪ್ರದಾಯಗಳ ಸಮಾಗಮ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಇಲ್ಲಿ ಲಕ್ಷ್ಮಣ ಲಿಂಗೇಶ್ವರ ಸ್ವಾಮಿ ದೇವಾಲಯವಿದೆ. ಇದು ಲಕ್ಷ್ಮಣ ಪ್ರತಿಷ್ಠಾಪಿಸಿದ ಶಿವಲಿಂಗ ಎಂದು ಜನರು ನಂಬುತ್ತಾರೆ. ದೇವಸ್ಥಾನದ ಹಿಂದೆ ಅವನಿ ಬೆಟ್ಟವಿದೆ. ಅವನಿ ಎಂದರೆ ಪೃಥ್ವಿ ಎಂದು ಅರ್ಥ. ರಾಮಾಯಣ ಕಾಲದಲ್ಲಿ ಲಂಕಾಧಿಪತಿ ರಾವಣನ ಸಂಹಾರದ ನಂತರ ಶ್ರೀರಾಮನು ಸೀತಾದೇವಿಯನ್ನು ಅಯೋಧ್ಯೆಗೆ ಕರೆತಂದನು. ಆದರೆ ರಾಜಧರ್ಮದ ಕಾರಣದಿಂದ ಜನರ ಮಾತಿಗೆ ಮಣಿದು ಅತಿ ದುಃಖದಿಂದ ಗರ್ಭಿಣಿಯಾದ ಸೀತಾದೇವಿಯನ್ನು ಅರಣ್ಯಕ್ಕೆ ಬಿಡುವ ನಿರ್ಧಾರ ಮಾಡಬೇಕಾಯಿತು. ಈ ಕಾರ್ಯವನ್ನು ಶ್ರೀರಾಮನ ಆದೇಶದಂತೆ ಲಕ್ಷ್ಮಣನು ನೆರವೇರಿಸಿದನು. ಲಕ್ಷ್ಮಣನು ಸೀತಾದೇವಿಯನ್ನು ದಂಡಕಾರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಮಹರ್ಷಿ ವಾಲ್ಮೀಕಿಯ ಆಶ್ರಮದ ಸಮೀಪ ಬಿಟ್ಟು ಬಂದನು. ಆ ವಾಲ್ಮೀಕಿಯ ಆಶ್ರಮವೇ ಇಂದಿನ ಕೋಲಾರ ಜಿಲ್ಲೆಯ ಅವನಿ ಬೆಟ್ಟ ಪ್ರದೇಶೆಂದು ಜನಶ್ರದ್ಧೆಯಿದೆ. ಅರಣ್ಯದಲ್ಲಿ ವಾಸಿಸಿದ ಸೀತಾದೇವಿ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯ ಪಡೆದು ಅಲ್ಲಿಯೇ ಲವ ಮತ್ತು ಕುಶ ಎಂಬ ಜೋಡ ಮಕ್ಕಳಿಗೆ ಜನ್ಮ ನೀಡಿದಳು. ವಾಲ್ಮೀಕಿ ಮಹರ್ಷಿಯೇ ಲವಕುಶರನ್ನು ಪೋಷಿಸಿ ಅವರಿಗೆ ವೇದ, ಶಾಸ್ತ್ರಗಳು, ಧನುರ್ವಿದ್ಯೆ ಹಾಗೂ ರಾಮಾಯಣದ ಕಥೆಯನ್ನು ಬೋಧಿಸಿದರು. ಕಾಲಾನುಕ್ರಮೇಣ ಅಯೋಧ್ಯೆಯ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಆಯೋಜಿಸಿದನು. ಯಾಗದ ಕುದುರೆ ಅನೇಕ ರಾಜ್ಯಗಳ ಮೂಲಕ ಸಂಚರಿಸುತ್ತಾ ಅವನಿ ಪ್ರದೇಶಕ್ಕೆ ಬಂದಿತು. ಆಗ ಯುವಕರಾಗಿದ್ದ ಲವಕುಶರು ಆ ಕುದುರೆಯನ್ನು ಬಂಧಿಸಿದರು. ಶ್ರೀರಾಮನ ಸೇನೆಯೊಂದಿಗೆ ಯುದ್ಧ ನಡೆಯಿತು. ಲಕ್ಷ್ಮಣ, ಶತ್ರುಘ್ನ, ಭರತ ಹಾಗೂ ಹನುಮಂತನು ಕೂಡ ಲವಕುಶರ ಶೌರ್ಯಕ್ಕೆ ಮರುಳಾದರು. ಕೊನೆಗೆ ವಾಲ್ಮೀಕಿ ಮಹರ್ಷಿ ಮಧ್ಯಪ್ರವೇಶ ಮಾಡಿ ಲವಕುಶರು ಶ್ರೀರಾಮನ ಪುತ್ರರೆಂದು ಪರಿಚಯಿಸಿದರು. ಸೀತಾದೇವಿಯ ಶುದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ಕೇಳಲಾದಾಗ ಸೀತಾಮಾತೆ ಭೂಮಿಯನ್ನು ಪ್ರಾರ್ಥಿಸಿದಳು. ಆಗ ಭೂದೇವಿಯು ಸೀತೆಯನ್ನು ತನ್ನೊಳಗೆ ಸ್ವೀಕರಿಸಿದಳು. ಇದು ಸೀತೆಯ ಅಂತಿಮ ಲೀಲೆ ಎಂದು ರಾಮಾಯಣದಲ್ಲಿ ವರ್ಣಿತವಾಗಿದೆ. ಅವನಿ ಬೆಟ್ಟದ ಮಹತ್ವ. ಇದು ಸೀತೆಯ ವನವಾಸ ಮತ್ತು ಮಾತೃತ್ವದ ಪವಿತ್ರ ನೆಲ. ವಾಲ್ಮೀಕಿ ಆಶ್ರಮವಿದ್ದ ಸ್ಥಳವೆಂದು ನಂಬಿಕೆ. ಲವಕುಶರ ಬಾಲ್ಯದ ನೆನಪುಗಳು ಇಲ್ಲಿ ಜೀವಂತ.
ರಾಮಾಯಣದ ಅತ್ಯಂತ ಭಾವನಾತ್ಮಕ ಘಟನೆಗಳೊಂದಿಗೆ ಜೋಡಿಸಿದ ಕ್ಷೇತ್ರ. ಇಂದಿಗೂ ಅವನಿ ಬೆಟ್ಟದ ಸೀತಾಂಬಿಕಾ ದೇವಾಲಯ, ರಾಮಲಿಂಗೇಶ್ವರ ಮತ್ತು ಲಕ್ಷ್ಮಣಲಿಂಗೇಶ್ವರ ದೇವಾಲಯಗಳು ಈ ಕಥೆಗೆ ಸಾಕ್ಷಿಗಳಾಗಿ ನಿಂತಿವೆ. ಆತ್ಮ ರಾಮಾನಂದರಮಣ, ಆತ್ಮ ರಾಮಾನಂದರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ. ಭವಭಯಹರಣ ವಂದಿತ ಚರಣ, ಭವಭಯಹರಣ ವಂದಿತ ಚರಣ, ರಘುಕುಲಭೂಷಣ ರಾಜೀವಲೋಚನ, ರಘುಕುಲಭೂಷಣ ರಾಜೀವಲೋಚನ, ಆದಿನಾರಾಯಣ ಅನಂತ ಶಯನ, ಆದಿನಾರಾಯಣ ಅನಂತ ಶಯನ, ಸಚ್ಚಿದಾನಂದ ಸತ್ಯನಾರಾಯಣ, ಸಚ್ಚಿದಾನಂದ ಸತ್ಯನಾರಾಯಣ, ಆತ್ಮ ರಾಮಾನಂದರ. ಇದು ನರಸಿಂಹತೀರ್ಥ. ಇದು ಶ್ರೀಪಾದರಾಜ ಯತಿಗಳು ಬೃಂದಾವನಸ್ಥರಾಗಿರುವ ಸ್ಥಳ. ಇಲ್ಲಿ ಗುರುಗಳು ತಮ್ಮ ವೃದ್ಧಾಪ್ಯದ ಕಾಲದಲ್ಲಿ ಗಂಗಾ ನದಿಯ ಸ್ನಾನವನ್ನು ಮಾಡಲು ಬಯಸುತ್ತಾರೆ. ಆದರೆ ಗಂಗಾ ನದಿ ಉತ್ತರ ಭಾರತದಲ್ಲಿ ಇರುವುದರಿಂದ ಅಷ್ಟು ದೂರ ಪ್ರಯಾಣ ಮಾಡುವುದಕ್ಕೆ ಆಗುವುದಿಲ್ಲ. ಆಗ ಗಂಗಾದೇವಿಯೇ ಶ್ರೀಪಾದರಾಜ ಗುರುಗಳ ಸ್ವಪ್ನದಲ್ಲಿ ಬಂದು ತಾನು ನರಸಿಂಹತೀರ್ಥ ಸರೋವರದಲ್ಲಿ ಸನ್ನಿಹಿತಳಾಗ್ತೀನಿ ಎಂದು ಗಂಗಾದೇವಿ ಹೇಳಿದಳು. ಹಾಗೆ ಹೇಳಿದಂತೆ ಗಂಗಾದೇವಿ ಸರೋವರದಲ್ಲಿ ಸನ್ನಿಹಿತಳಾದಳು. ಹಾಗಾಗಿ ನರಸಿಂಹತೀರ್ಥದಲ್ಲಿ ಸ್ನಾನ ಮಾಡುವುದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಎಂದು ಭಕ್ತರು ನಂಬುತ್ತಾರೆ. ಈ ಮಠದಲ್ಲಿ ನಿತ್ಯವೂ ಪೂಜೆ, ತೀರ್ಥಸೇವೆ, ಹರಿಕಥೆ, ದಾಸ ಸಾಹಿತ್ಯ ಪಠಣ ನಡೆಯುತ್ತಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಹಾಗೂ ಶಕ್ತಿ ನೀಡುತ್ತದೆ. ಶ್ರೀಪಾದರಾಜರ ಆರಾಧನೆ ದಿನಗಳಲ್ಲಿ ವಿಶೇಷ ಉತ್ಸವಗಳು ನಡೆಯುತ್ತವೆ ಮತ್ತು ಕರ್ನಾಟಕದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಮೂಲಬಾಗಿಲಿನ ಶ್ರೀಪಾದರಾಜರು ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಭಕ್ತಿ, ಸಂಸ್ಕೃತಿ ಮತ್ತು ಕನ್ನಡ ದಾಸ ಸಾಹಿತ್ಯದ ಜೀವಂತ ಪರಂಪರೆಯ ಪ್ರತೀಕವಾಗಿದೆ. ಶ್ರೀಪಾದರಾಜರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಭಕ್ತಿ ಹೆಚ್ಚಾಗಲಿ. ಮುಳಬಾಗಿಲಿನ ಈ ಪವಿತ್ರ ಮಠ ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಚಿಹ್ನೆ. ಇನ್ನಷ್ಟು ಇಂತಹ ಧಾರ್ಮಿಕ ಮತ್ತು ಐತಿಹಾಸಿಕ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Krishna 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 Hare Hare, Hare Ram 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 Hare Hare. Krishna 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 Hare Hare, Hare Ram